ಇದು ಉಡೀಸ್, ನಾನು ವೈರಸ್. ನಮ್ಮ ವಾಟಾಳ್ ನಾಗರಾಜ್ ಅವರು ಸಿಕ್ತು ಅಂತ ಸಿಕ್ ಜಾಗದಲ್ಲೆಲ್ಲ ಚೆನ್ನಾಗಿ ತಿಂದುಬಿಟ್ಟು ಕುಡಿದ್ಬಿಟ್ಟು ಸುಸು ಮಾಡಕ್ ಜಾಗ ಇಲ್ಲ ಅಂತ ರೋಡಲ್ಲಿ ಅಲಿತಾವ್ರಂತೆ, ಬಾತ್ರೂಮ್ನ ಹುಡ್ಕೊಂಡು. ಪಾಪ ಇವ್ರ ಗೋಳನ್ನ ನಮ್ಮ ಸಿದ್ದರಾಮಯ್ಯನವರು ತಿಳ್ಕೊಬಾರ್ದೆ. ಪಾಪ ನಮ್ಮ ನಾಗರಾಜ್ ಅಣ್ಣ ಅರ್ಜೆಂಟಲ್ಲಿ ಎಲ್ಲಿ ಮಾಡ್ಕೊಂಬಿಟ್ರು ಏನೋ ಸುಸುನ. ಓಕೆ, ಈ ವಿಚಾರವಾಗಿ ನಮ್ಮ ಜೊತೆ ಮೆಜೆಸ್ಟಿಕ್ ಇಂದ ಕ್ವಾರ್ಟರ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅದು ಬೇಸನ್ ಹಿಡ್ಕೊಂಡು. ಹಲೋ, ನಮಸ್ಕಾರ ವಾಟಾಳ್ ನಾಗರಾಜ್ ಅವರೇ, ಹೇಳಿ ನೀವು ಯಾಕೆ ಬೇಸನ್ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ನಾಗರಾಜ್? ಯಾವುದೇ ಮೂಲೆಗೋದ್ರು ಈ ದೇಶದಲ್ಲಿ ಶೌಚಾಲಯ ಸಿಗೋದು ಕಷ್ಟ. ಸಿದ್ದರಾಮಯ್ಯನವರು ತಮ್ಮ ಆಯವ್ಯವನ್ನು ಮಂಡಿಸಿದ್ದಾರೆ. ಮಂಡಿಸಿದ ಮೇಲೆ ಇನ್ನೇನು ಸಮಸ್ಯೆ? ಎಲ್ಲೂ ಆಯವ್ಯಯದಲ್ಲಿ ಉಚ್ಚೆ ಒಯ್ಯೋದಕ್ಕೆ ಜಾಗ ತೋರಿಸಲೇ ಇಲ್ಲ. ನೀವು ಸೂಸು ಮಾಡೋದಕ್ಕೆ ಅವ್ರ ಜಾಗ ತೋರಿಸ್ಬೇಕಾ? ಇದು ಬಹಳ ಕಷ್ಟ ಆಗುತ್ತೆ. ಇವರು ಎಲ್ಲಿ ಉಚ್ಚೆ ಒಯ್ಬೇಕು? ಒಳ್ಳೆ ಸೂಸು ಹಿಡ್ಕೊಂಡ್ಬಿಟ್ಟಿದ್ರಲ್ಲ ನೀವು. ಈ ಸೂಸು ಕತೆ ಹಿಡ್ಕೊಂಡ್ಬಿಟ್ಟಿದ್ರಲ್ಲ ನೀವು. ಈಗೇನು ನೀವು ಸೂಸು ಮಾಡಿದ್ರೋ ಇಲ್ವೋ? ಇಡೀ ರಾತ್ರಿ ನೋಡದೆ ಎಲ್ಲಾದ್ರೂ ಒಂದ್ ಕಡೆ ಉಚ್ಚೆ ಜಾಗ ಇದೆ ಅಂತ ಹೇಳಿ ಚಿದಂಬರಂ ತೋರಿಸ್ಲಿಲ್ಲ. ಇನ್ನೊಂದು ಸತಿ ನೀವು ಸಿದ್ದರಾಮಯ್ಯನವ್ರಿಗೆ ಮೊರೆ ಹೋಗಿ ಅವ್ರು ತೋರಿಸ್ತಾರೆ ನಿಮಗೆ ಜಾಗನ. ಸಿದ್ದರಾಮಯ್ಯನವರು ಇವರಾದ್ರೂ ನಮಗೆ ಉಚ್ಚೆ ಒಯ್ಯೋದಕ್ಕೆ ಜಾಗ ತೋರಿಸ್ತಾರ ಅಂತೇಳಿ ಇವ್ರನ್ನೂ ನೋಡಿದ್ದಾಯ್ತು. ಅವ್ರು ತೋರಿಸಿದ್ರ ಇಲ್ವಾ? ಇವರು ತೋರಿಸ್ತಿಲ್ಲ ಉಚ್ಚೆ ಜಾಗರ. ವೆರಿ ಬ್ಯಾಡ್. ಕೊನೆಗೆ ಏನ್ ಮಾಡಿದ್ರಿ ಕ್ವಾರ್ಟರ್ ನಾಗರಾಜ್ ಅವರೇ, ವಾಟಾಳ್ ನಾಗರಾಜ್ ಅವರೇ? ಕೊನೆಗೆ ಶಿವಪ್ರಸಾದ್ ಅಂತೇಳಿ ನಗರ ಮಹಾಪಾಲಿಕೆ ಅವರಾಯವೇ ನೋಡಿದೆ. ಅವರಾದ್ರೂ ತೋರಿಸಿದ್ರ ನಿಮ್ಗೆ ಇಲ್ವಾ? ಕನಿಷ್ಠ ಒಂದ್ ಕಡೆನೂ ಉಚ್ಚೆ ಒಯ್ಯೋ ಜಾಗ ತೋರಿಸ್ತಿಲ್ಲ. ನಾಗರಾಜ್ ಅವರೇ, ನೀವು ನಿಮ್ಮ ಮನೆಗಳಲ್ಲಿ ಬಾತ್ರೂಮ್ಗಳನ್ನ ಕಟ್ಟಿಸ್ಕೊಂಡಿದ್ರೋ ಬಿಟ್ಟಿದ್ರೋ, ಬಟ್ ನೀವು ಯೂಸ್ ಮಾಡೋದು ಹೊರಗಡೆ ಶೌಚಾಲಯದಲ್ಲಿ ಅಂತ ಈ ಒಂದು ಮುಖಾಂತರ ತಿಳಿದು ಬರ್ತಾ ಇದೆ. ಎಲ್ಲಿ ಉಚ್ಚೆ ಒಯ್ಬೇಕು ಬಿಡಿ ನೀವು. ಆಮೇಲೆ ಎಲ್ಲಿ ಹೋದ್ರಿ ಅಂತ ನಾವು ಕೇಳೋದಿಲ್ಲ. ಐ ಮೀನ್ ಸೂಸುಗೆ ನೀವು ಎಲ್ಲಿ ಹೋದ್ರಿ ಅಂತ ನಾವು ಕೇಳೋದಿಲ್ಲ. ಶೌಚಾಲಯಕ್ಕೋಸ್ಕರ ನೀವು ಇಷ್ಟೊಂದು ಹೋರಾಡ್ತಾ ಇದ್ದೀರಿ, ಮತ್ತೆ ಶೌಚಾಲಯಗಳೇ ಇಲ್ಲದೆ ಹೋದ್ರೆ ಎಲ್ಲಿ ಮಾಡೋದು ಸುಸು? ಅಂದ್ಮೇಲೆ ಎಲ್ಲಿ ಒಯ್ಬೇಕು? ರಸ್ತೆಲೇ ಉಚ್ಚೆ ಒಯ್ಬೇಕು. ರಸ್ತೆಯಲ್ಲಿ ಹೋದ್ರೆ ಜನ ನೋಡಲ್ವೇ? ಅವರೇ ನಿಮ್ಮ ತರ ಕನ್ನಡಕ ಹಾಕೊಂಡಿರ್ತಾರೆ. ಕನ್ನಡಕ ಹಾಕೊಂಡಿರಲ್ಲ, ಎಲ್ಲ ಓಪನ್ ನೋಡ್ತಾ ಇರ್ತಾರೆ. ಅದಕ್ಕೆ ನೀವೇನಾದ್ರೂ ಮಾಡಲೇಬೇಕು, ಅದಕ್ಕೆ ನೀವೇನಾದ್ರೂ ಸಜೆಷನ್ ಕೊಡಲೇಬೇಕು. ತೀರಾ ಪರಿಚಯ ಇರ್ತಕ್ಕಂಥವ್ರು ಜನ ನೋಡ್ತಾರಲ್ಲ ಅಂತ ಹೇಳಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಗೋಪ್ಯ ಉಚ್ಚೆ ಒಯ್ಬೇಕಾಗಿದೆ. ಇದು ಪರಿಸ್ಥಿತಿ. ಓಕೆ ವಾಟಾಳ್ ನಾಗರಾಜ್ ಅವರೇ, ನೀವು ಈ ರೀತಿ ಕಿರ್ಚ್ಕೊಂಡ್ರೆ ನಮ್ಗೇನು ಪ್ರಯೋಜನ ಇಲ್ಲ. ಓಕೆ, ಆಮೇಲೆ ಜಾಸ್ತಿ ಕಿರ್ಚ್ಕೊಂಡ್ಬಿಟ್ರೆ ನಿಮ್ಮ ಟೋಪಿ ಕನ್ನಡಕ ಎಲ್ಲ ಉದುರೋಗ್ಬಿಟ್ಟಾರೆ. ಸಬಾಸ್ಟಿನ್ ಸರ್, ನಮ್ಮ ವಾಟಾಳ್ ನಾಗರಾಜ್ ಅವರು ಮನೆಯಲ್ಲಿ ಬಾತ್ರೂಮ್ ಕಟ್ಟಿಸ್ಕೊಂಡವರೋ ಬಿಟ್ಟವರೋ, ಬಟ್ ಅವರ ಇಡೀ ಬದುಕನ್ನು ಬಾತ್ರೂಮ್ ಕಟ್ಸೋದಕ್ಕೆ ಮುಡುಪಾಗಿ ಇಟ್ಬಿಟ್ಟವ್ರೆ. ಗ್ರೇಟ್ ಸರ್ ಅವರು. ಸಿದ್ದರಾಮಯ್ಯನವರೇ, ನಮ್ಮ ವಾಟಾಳ್ ನಾಗರಾಜ್ ಅವರ ಬಾಧೆಯನ್ನು ಅರ್ಥ ಮಾಡಿಕೊಂಡು ಎಷ್ಟಾದರೂ ಖರ್ಚಾಗಲಿ ಒಂದಷ್ಟು ಬಾತ್ರೂಮ್ಗಳನ್ನ ಕಟ್ಟಿಸ್ಕೊಟ್ಬಿಟ್ಟು ಅವ್ರನ್ನೇ ಕರೆಸ್ಬಿಟ್ಟು ಟೇಪು ಕತ್ತರಿಸ್ಬಿಡಿಪ್ಪ. ಅವಾಗ ಅವರು ಸಂತೋಷದಿಂದ ಅವರ ಟೋಪಿ ಕನ್ನಡಕ ಸಾಕು ಎಲ್ಲ ಬಿಚ್ಚಿಬಿಡ್ಬೋದು ರೀ. ಅದೇನು ಕ್ಯಾಮೆ ನೋಡೋರಿ ಅಲ್ಲ ಕಣ್ರಿ. ಅವ್ರಿಗೆ ಅರ್ಜೆಂಟ್ ಆದರೆ ಮನೇಲಿ ಹೋಗ್ಬೇಕು ತಾನೆ. ಯಾಕೆ ಮನೇಲಿ ಇಲ್ವಂಥ ಬಾತ್ರೂಮು? ಅದು ಬಿಟ್ಬಿಟ್ಟು ಇವ್ರಿಗೆ ಮೂತ್ರ ವಿಸರ್ಜನೆ ಅರ್ಜೆಂಟ್ ಆಯಿತು ಅಂದ್ಬಿಟ್ಟು ರೋಡಿಗೆ ಬರೋಕ್ಕೆ ಯಾರು ಹೇಳಿದವರು ಇವರಿಗೆಲ್ಲ? ಸಿದ್ದರಾಮಯ್ಯನವರೇ, ಅವ್ರ ಮನೆಗಳಲ್ಲಿ ಬಾತ್ರೂಮ್ಗಳು ಇದೆಯೋ ಇಲ್ವೋ ಅಂತ ಕೇಳ್ತಾ ಇಲ್ಲ. ನೀವು ಅವರಿಗೆ ಇದನ್ನ ಮಾಡೋದಕ್ಕೆ ಜಾಗ ತೋರಿಸ್ಬೇಕಾಗಿತ್ತು ಅಂತ ಅವ್ರು ಕೇಳ್ತಾ ಇರೋದು. ಯಾಕೆ ಇನ್ನು ಏನು ಆಡೋ ಐದ ನೋಡಿ ಅವರು. ಅದಕ್ಕೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಜಾಗ ತೋರಿಸ್ಬೇಕು. ನೋಡಪ್ಪ ಇಲ್ಲಿ ಬಂದು ಸುಸ್ಸು ಮಾಡು ಅಂತ ಆಗಲೇ ಹೇಳಿಲ್ವ ನಿಮಗೆ? ಹೋಗಿ ಕ್ಯಾಮೆ ನೋಡೋರಿ ಹೋಗಿ. ಅದು ಸರಿನೇ, ಆದರೂ ನೀವು ಆದಷ್ಟು ಬೇಗ ಬಾತ್ರೂಮ್ಗಳನ್ನ ಕಟ್ಟಿಸ್ಬಿಡಿಪ್ಪ. ಇಲ್ಲದೇ ಇದ್ರೆ ಅವರು ಹೀಗೆ ರೋಡಲ್ಲಿ ಬೇಸನ್ ಹಿಡ್ಕೊಂಡು ಮಾಡ್ತಾನೆ ಇರ್ತಾರೆ. ಏನ್ರಿ ಮಾಡ್ತಾರೆ? ಹೋರಾಟನ. ನೀವೇ ಗಾಬರಿ ಆಗ್ತೀರಾ? ನೀವು ಗಾಬರಿ ಆಗ್ಬಿಟ್ಟು ರೀ, ನಿಮ್ಮ ಮಾತಾ ಕೇಳ್ತಿದ್ರೆ ನಮ್ಮ ಬಾಯಿ ಕಿವಿ ಎಲ್ಲ ಬಚ್ಚಲಾಗೋಯ್ತದೆ. ಅದಕ್ಕೂ ಆ ವಯ್ಯ ಬೇರೆ ನಮಗೆ ಉಚ್ಚೆಗೆ ಜಾಗ ತೋರಿಸ್ತಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಗಿಲ್ಲಿ ಹುಚ್ಚಿಡ್ದು ಬಿಡ್ತದೆ ಅಂತ ಹೇಳಕ್ ಬಂದೆ. ನೀವೇನು ತಪ್ಪಾಗಿ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಹೌದೌದು. ಈ ಮಧ್ಯೆ DKC ಮತ್ತೆ ಪರಮೇಶಿ ಅವರು ನಿಮಗೆ 50% ಹುಚ್ಚಿಡಿಸ್ಬಿಟ್ಟವ್ರೆ. ಅದ್ರ ಮಧ್ಯೆ ಈ ವಾಟಾಳ್ ಅವರು ಸೇರ್ಕೊಂಡ್ಬಿಟ್ರೆ 100% ಫುಲ್ ಮೆಂಟ್ಲಾಗ್ಬಿಡ್ತೀರಾ. ಆಮೇಲೆ ತುಂಬಾ ಕಷ್ಟ, ನಿಮ್ಮ ಜೀವನ ಬ್ಯಾಕ್ಗ್ರೌಂಡು ಸಾಂಕ್ಲೆ ಆಗ್ಬಿಡುತ್ತೆ. ರೀ, ಅದೇನು ಮಾತು ಅಂತ ಆಡ್ತಿರ್ರಿ. ಹೋಗ್ಬಿಟ್ಟು ಆ ಬ್ಲೀಚಿಂಗ್ ಪೌಡ್ರ್ ಹಾಕೊಂಬಿಟ್ಟು ನಿಮ್ಮ ಬಾಯಿಗೆ ನಾಲ್ಗೆನ ಚೆನ್ನಾಗಿ ತಿಕ್ಕಂಡು ಮಾತಾಡಿ. ಒಳ್ಳೆ ಮಾತೇ ಬರೋಕ್ಕಿಲ್ವ ನಿಮ್ಮ ಬಾಯಿಲಿ?
ಕರೆಕ್ಟಾಗಿ ಮಾತಾಡ್ರಿ. ಬೀದಿಲಿರೋ ಬಾತ್ರೂಮ್ಗಳಿಗೆ ಬ್ಲೀಚಿಂಗ್ ಪೌಡ್ರ್ ಕೊಡ್ತಾ ಇಲ್ಲ ನೀವು, ಇನ್ನು ನನ್ನ ಬಾಯಿ ತೊಳ್ಕೊಳ್ಳೋದಕ್ಕೆ ಬ್ಲೀಚಿಂಗ್ ಪೌಡ್ರ್ ಕೊಡ್ತೀರಾ? ಇವತ್ತು ಬರೀ ಶೌಚಾಲಯಗಳಿಗೋಸ್ಕರ ಹೋರಾಟ ನಡೀತಾ ಇದೆ. ನಾಳೆ ಬ್ಲೀಚಿಂಗ್ ಪೌಡ್ರ್ ಇಲ್ಲ, ಪರ್ಕೆ ಇಲ್ಲ, ಕೊಳಾಯಿ ಪೈಪ್ ಸರಿ ಇಲ್ಲ, ಕೊಳಾಯಿ ಸರಿ ಇಲ್ಲ, ನೀರು ಬರ್ತಾ ಇಲ್ಲ ಅಂತ ಬಾವುಟ ಹಿಡ್ಕೊಂಡು ಕೂತ್ಬಿಡ್ತಾರೆ. ಏನಕ್ಕೆ ಕೂತ್ಕೊಂಡರು? ಬಾತ್ರೂಮ್ ಮುಂದೆ ಬೇಸನ್ ಮೇಲೆ ಕೂತ್ಕೊಂಡು ಹೋರಾಟ ಮಾಡ್ತಾರೆ. ರೀ ಅವಯ್ಯ ಮೊದಲು ಆ ಕೆಲಸ ಮಾಡಿ. ಏನು ಬಾವುಟ ಹಿಡ್ಕೊಂಡು ಕೂತ್ಕೊಳ್ಳೋದ? ಇಲ್ಲ ಕಣ್ರಿ, ಬಾತ್ರೂಮ್ ಹತ್ರ ಕೂತ್ಕೊಳ್ಳೋದು. ಏನು ಈ ಥರ ಮಾತಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ನೋಡ್ರಿ, ಈಗ ಆಲ್ರೆಡಿ ನಾವು ಕಟ್ಸಿರೋ ಶೌಚಾಲಯಗಳು ನೋಡ್ಕೊಳ್ಳೋಕ್ಕೆ ಜನಗಳು ತುಂಬ ಶಾರ್ಟೇಜ್ ಅವರು. ಅದರಲ್ಲೂ ಇವರು ಅಲ್ಲೇ ಕುತ್ಕೋತೀನಿ, ಅದ್ರ ಮುಂದೆನೇ ಕುತ್ಕೋತೀನಿ ಅಂತ ಹೇಳ್ತಾರೆ. ಕುತ್ಕೊಳ್ಳಿ ಬಿಡಿ, ನೋಡ್ಕೊಳ್ಳೋಕೆ ಜನ ಸಿಕ್ತಂಗೆ ಆಯ್ತದ ನಮಗೂ. ಓಹೋ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಹುಷಾರು, ನೀವು ಮಾತಾಡಿದ್ದೇನಾದರೂ ಅವ್ರು ಕೇಳಿಸ್ಕೊಂಡ್ರೆ ನೀವೇ ಕೂತ್ಕೋಬೇಕು ಅಂತ ಬೇಸನ್ ಹಿಡ್ಕೊಂಡು ಹೋರಾಟ ಶುರು ಹಚ್ಕೊಂಡ್ಬಿಡ್ತಾರೆ. ಆಮೇಲೆ ವಿಧಿನೇ ಇಲ್ಲ, ನೀವೇ ಅಲ್ಲಿ ಕೂತ್ಕೋಬೇಕಾಗ್ತದೆ. ಈಗೇನು ನೀವು ಬಾತ್ರೂಮ್ ಕಟ್ಟಿಸ್ತಿರೋ ಇಲ್ಲ? ಏನ್ರಿ ನೀವು ರೀ ಬಾತ್ರೂಮ್ ಅಂದ್ಬಿಟ್ಟು ನಮ್ಮ ಮೂಡೇ ಕೆಡಿಸ್ತಾ ಇದ್ದೀರಪ್ಪ ನೀವು. ಆ ವಿಷಯ ಪಕ್ಕಕ್ಕಿಟ್ರಿ. ಈಗ ನೋಡಿ, ಅವ್ರೂ ಅವ್ರ ಕಡೆಯವ್ರೂ ಚಳುವಳಿಗೆ ಬರೋಕ್ಕೆ ಮುಂಚೆ ಮನೇಲಿ ಎಲ್ಲ ಮುಗಿಸ್ಕೊಂಬರ್ಬಿಡೋಕ್ಕೆ ಹೇಳಿ. ಹಂಗೂ ಏನಾದ್ರು ಸಿಕ್ಕಾಬಟ್ಟೆ ಅರ್ಜೆಂಟ್ ಆಯಿತಾ, ಊರು ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ, ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು ಬಂದವಲ್ರಿ, ಅಲ್ಲೆಲ್ಲೋ ಒಂದು ಕಡೆ ಹೋದ್ರಾಯ್ತು ಅಲ್ವಾ? ಹಂಗೇಳಿ ಅವ್ರಿಗೆ. ಓ ಬಿಡಿ, ಇದರಿಂದನೇ ಗೊತ್ತಾಗುತ್ತೆ ನೀವು ಶೌಚಾಲಯಗಳನ್ನು ಕಟ್ಸಲ್ಲ, ಅವರು ಹಿಡ್ಕೊಂಡಿರೋ ಬೇಸನ್ನು ಬಿಡಲ್ಲ. ಪ್ರಜೆಗಳೇ, ಇದರಲ್ಲೇ ಗೊತ್ತಾಗುತ್ತಲ್ಲ, ವಾಷಿಂಗ್ ಪೌಡರ್ ನಿರ್ಮ, ಇದು ನಮ್ಮ ನಿಮ್ಮ ಕರ್ಮ, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದಿದೆಯಪ್ಪ ಸರ್. ನೀವು ಹೇಳೋ ಥರ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಮಾಡಿದ್ರಾಯ್ತು ಬಿಡಿ ಸರ್. ನಮ್ಮ ದೇವೇಗೌಡರದು, ನಮ್ಮ ಯಡಿಯೂರಪ್ಪ ಅವ್ರ ಫ್ಯಾಮಿಲಿನ ಮಾಡ್ತೀನಿ ಬಿಡಿ. ನೀವು ಸ್ಟೋರಿ ಬರೋ ಅಷ್ಟೊತ್ತಿಗೆ ನಮ್ಮ ಥಿಯೇಟ್ರ್ ಓನರ್ಗಳೆಲ್ಲ ಬಗ್ಲಾಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಉಡೀಸ್